ರುಚಿಕರವಾದ ಬಿಸಿ ಬಿಸಿ ಬೋಂಡ ಮಾಡಲು 300 ಗ್ರಾಂ ಕಡಲೆ ಹಿಟ್ಟು, 4-5 ಈರುಳ್ಳಿ, ಹಸಿಮೆಣಸಿನ್ಕಾಯಿ 4 ಹೆಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾದಿರೋ ಎಣ್ಣೆ, ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಅಂತೂ ಯೂಸ್ ಮಾಡೋದಿಲ್ಲ ನಾನು, ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಣಲಿಲಿ ಎಣ್ಣೆ ಕಾಯ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದಾಗ ಹಾಕ್ತಾರೆ ಚೆನ್ನಾಗಿ ಬೋಂಡ ಹದವಾಗಿರುತ್ತೆ. ಸ್ವಲ್ಪ ಸಣ್ಣ ಉರಿಯಲ್ಲೇ ಬೋಂಡ ಹಾಕ್ಕೋಬೇಕು. ಗೋಲ್ಡನ್ ಬ್ರೌನ್ ಬಂದಾಗ ಚೆನ್ನಾಗಿರುತ್ತೆ. ಎಣ್ಣೆ ಕುಡಿದು ನಿಲ್ಲುತ್ತೆ ಆವಾಗ ಚೆನ್ನಾಗಿರುತ್ತೆ. ಇಷ್ಟು ಸಾಕು ಬೆಂದಿರೋದು. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋದು. ಬಿಸಿ ಬಿಸಿ ಬೋಂಡ ರೆಡಿ. ಈಸಿಯಾದ ರೆಸಿಪಿ.